ಇವತ್ತಿನ ಕಾಲದಲ್ಲಿ ಅತ್ತೆ ಸೊಸೆ ಜಗಳಗಳು ತುಂಬನೇ ಇರ್ತವೆ. ಏಕೆ ಅಂತಂದರೆ ಅತ್ತೆ ಹೇಳಿದ್ದನ್ನು ಅಪಾರ್ಥ ಮಾಡ್ಕೊಂಡಂತಹ ಸೊಸೆ ಜಗಳ ಮಾಡ್ತಾರೆ, ಸೊಸೆ ಹೇಳಿದ್ದನ್ನು ಅಪಾರ್ಥ ಮಾಡ್ಕೊಂಡಂತಹ ಅತ್ತೆ ಜಗಳ ಮಾಡ್ತಾರೆ. ಹೀಗೆ ಅರ್ಥವನ್ನು ಮಾಡ್ಕೊಂಡೇ ಜಗಳವನ್ನು ಮಾಡ್ತಾ ಹೋಗ್ತಾರೆ. ಒಂದ್ಸಲ ಅತ್ತೆ ಸೊಸೆ ತುಂಬ ಅನ್ಯೋನ್ಯವಾಗಿರ್ತಾರೆ, ಚೆನ್ನಾಗಿರ್ತಾರೆ ಮನೆಯಲ್ಲಿ. ಹೀಗಿರ್ಬೇಕಾದ್ರೆ ಏನಾಗುತ್ತೆ, ಒಂದು ದಿವಸ ಅತ್ತೆ ಪಕ್ಕದ ಮನೆ ಜೊತೆಯಲ್ಲಿ ಮಾತಾಡೋದನ್ನು ಸೊಸೆ ಕೇಳ್ಕೊಂಡ್ಬಿಡ್ತಾರೆ. ಅತ್ತೆ ಏನಂತ ಹೇಳ್ತಾ ಇರ್ತಾರೆ ಅಂದರೆ, ನನ್ನ ಸೊಸೆ ಉಪ್ಪಿನ ರೀತಿಯಲ್ಲಿ, ನನ್ನ ಮಗಳು ಸಕ್ಕರೆ ಇದ್ದ ರೀತಿಯಲ್ಲಿ ಅಂತ ಹೇಳೋದನ್ನು ಕೇಳಿಸ್ಕೊಂಡಾಗ ಇವಳು ತುಂಬ ಬೇಸರ ಆಗುತ್ತೆ. ಅಯ್ಯೋ, ನಾನು ಉಪ್ಪಿನ ಥರ, ಅವ್ರ ಮಗಳು ಮಾತ್ರ ಅವ್ರಿಗೆ ಸಕ್ಕರೆ ಥರ ಅಂತ ಹೇಳಿಬಿಟ್ಟು ಇವಳಿಗೆ ತುಂಬ ಬೇಸರ ಆಗುತ್ತೆ. ಅದೇ ರೀತಿಯಲ್ಲಿ ಸುಮಾರು ದಿವಸ ಮಾತನ್ನು ಬಿಟ್ಬಿಡ್ತಾರೆ ಅತ್ತೆ ಜೊತೆಯಲ್ಲಿ. ಅತ್ತೆಗೆ ಬೇಜಾರಾಗುತ್ತೆ, ಯಾಕೆ ನನ್ನ ಸೊಸೆ ನನ್ನ ಜೊತೆಯಲ್ಲಿ ಮಾತಾಡ್ತಾ ಇಲ್ವಲ್ಲ ಅಂತ ಕೇಳಿದಾಗ ಅವಳು ಹೇಳ್ತಾರೆ, ನಾನು ಉಪ್ಪಿನ ಥರ, ನಿಮ್ಮ ಮಗಳು ಮಾತ್ರ ನಿಮಗೆ ಸಕ್ಕರೆ ಥರ ಅಂತ ಹೇಳ್ಬಿಟ್ಟು ಹೇಳಿದಾಗ ಅತ್ತೆ ಹೇಳ್ತಾರೆ, ಅಯ್ಯೋ ಕಂದ, ನೀನು ನನ್ನನ್ನು ಅಪಾರ್ಥ ಮಾಡ್ಕೊಂಡಿದ್ದೀಯಾ. ಏಕೆ ಆ ಥರ ಹೇಳಿದೆ ಅಂದರೆ, ನನ್ನ ಮಗಳು ಅಪರೂಪಕ್ಕೆ ಬರ್ತಾಳೆ, ಅವಳು ನನಗೆ ಸಕ್ಕರೆ ಇದ್ದ ರೀತಿಯಲ್ಲಿ, ನೀನು ಯಾವಾಗಲೂ ಕೂಡ ನನ್ನ ಜೊತೆಯಲ್ಲಿ ಇರ್ತೀಯ, ಅದಕ್ಕೋಸ್ಕರ ಉಪ್ಪು ಅಂತ ಹೇಳಿದೆ. ಯಾಕೆ ಅಂತಂದರೆ, ಇವತ್ತು ಉಪ್ಪು ಇಲ್ಲದೇ ಇದ್ರೂ, ಉಪ್ಪು ಇಲ್ಲ ಅಂತಂದರೆ ಊಟ ಮಾಡೋದಕ್ಕೆ ಆಗೋದಿಲ್ಲ, ಉಪ್ಪಿಲ್ಲದ ಊಟ ಆಗೋದೇ ಇಲ್ಲ ಮಾಡೋದಕ್ಕೆ ನಾವು. ಅದೇ ಸಕ್ಕರೆ ಇಲ್ಲದಿದ್ದರೆ ನಾವು ಊಟವನ್ನು ಮಾಡ್ತೀವಿ. ಅದೇ ರೀತಿಯೇ ನೀನು ಇಲ್ಲದೇ ಇದ್ದರೆ ನಾನು ಜೀವನ ಮಾಡೋದಕ್ಕೆ ಕಷ್ಟ, ನಮ್ಮ ಮಗಳು ಇಲ್ಲದೇ ಇದ್ರೂ ಕೂಡ ನಾನು ಜೀವನವನ್ನು ಮಾಡ್ತೀನಿ, ಅದಕ್ಕೋಸ್ಕರ ನೀನು ನನಗೆ ಉಪ್ಪಿದ್ದ ರೀತಿಯಲ್ಲಿ ಅಂತ ಹೇಳ್ತಾರೆ. ಆಗ ಅವಳಿಗೆ ತುಂಬ ಖುಷಿ ಆಗುತ್ತೆ, ಅಂದರೆ ನನ್ನನ್ನು ತುಂಬ ಇಷ್ಟಪಡ್ತಾರೆ ನಮ್ಮ ಅತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ ಎಲ್ಲ ಅತ್ತೆ ಸೊಸೆಯಂದಿರು ಅರ್ಥ ಮಾಡ್ಕೊಂಡು ಜೀವನ ಮಾಡ್ತಾ ಹೋದರೆ ಗಂಡ ಆದರೂ ಮಗ ಆದಂಥವರಿಗೆ ತುಂಬ ಸಂತೋಷ ಆಗುತ್ತೆ. ಅದನ್ನು ಆ ಪ್ರೀತಿಯನ್ನು ಮುಂದುವರಿಸ್ಬೇಕಷ್ಟೇ.